नमः सोमाय रुद्राय नमः ताम्राय दारुणाय नमः शुक्राय नमः भीमाय नमः अग्रे मदाय नमः वराय नमः अग्रे नारायण नमः वृक्षेभ्यो हरिकेभ्यो नमः तारा नमः कृष्णवे नमः शंकराय नमः कराय नमः शिवाय नमः प्रत्याय मूल्याय नमः कार्याय नवार्याय नमः पुनर्नाय नमः करुणाय नमः भार्याय नमः रामध्याय नमः सत्याय नमः नमः सत्याय प्रवाह्याय नमः अमृताभिषेकोस्तु शान्ति पुष्टिस्तास्तु मान्यानिरवन्देवानचारिणो यारकानुकूलार्थं पुष्पाणि प्रतिगृह्यताम् ऋतुकालोद्भवनानाविर परिमलपत्रपुष्पाणि समर्पयामि स्वामीरसंवदनस्वदीय मङ्गलकारीरकमफलमुक्तिमङ्गल महाराज की जय। प्रार्थना गुरुर्ब्रह्मा गुरुर्विष्णु गुरुर्देव तस्मै श्री गुरवे नमः। दत्तात्रेयदेवता ಎಲ್ಲರಿಗೂ ಮೇಲೆ ಕೂಡಿರ್ತಾಳ कुमार शर्मणाय नमः नक्षत्रराशोजातायाः यजमानस्य सर्वेषां सह कुटुम्बानां सह परिवाराणां क्षेम स्थैर्य आयुः आरोग्य ऐश्वर्य अभिवृद्धि प्राप्त्यर्थं मम यजमानस्य उपरि नानाविध शत्रुबाधा दोष परिहार पूर्वकं मम यजमानस्य राजकीय कार्यमध्ये उन्नत स्थान प्राप्ति पूर्वक अखंड नरसिंह सरस्वती रत्नात्रय देवता संपूर्ण कृपा कटाक्ष आशीर्वाद अनुग्रह कृपा दृष्टि प्राप्त्यर्थं दत्तात्रेय देवता चरतम अभिषेक मुख्यमंत्री अभिषेक पात्र सेवा
ಕಂದರವ ಧರಿಷೆ ಚಲೋ ಜಿ ಚಲೋ ಕರ್ಕೋಬೇಡ್ರಿ ಅಪ್ಪಿ ತಮ್ಮ ತಡೆ ಮಾಡಂತ ಹೌದು ತಡೆ ಮಾಡಂತ ಪ್ರಭು ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕೆಂದು ನಾವು ವಿಶೇಷವಾದ ಪೂಜೆಯನ್ನು ಶ್ರೀ ದತ್ತ ಮಹಾರಾಜ್ ಗಾಣಗಾಪುರ್ ಗುಡಿಯಲ್ಲಿ ಕಲಬುರಗಿ ಜಿಲ್ಲೆಯಾದ ದತ್ತ ಮಹಾರಾಜ್ ಗುಡಿಯಲ್ಲಿ ಇಂದು ಪೂಜೆಯನ್ನು ನೆರವೇರಿಸಿದೆವು. ಸಾಹೇಬರು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ಇರುಳು ಎನ್ನದೆ ಅವರು ಬಹಳ ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು 136 ಸ್ಥಾನವನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿ ಬರಬೇಕೆಂದು ನಾವು ಇಂದು ವಿಶೇಷವಾದ ಪೂಜೆಯನ್ನು ನೆರವೇರಿಸಿದೆವು ಗಾಣಗಾಪುರದಲ್ಲಿ. ಆ ದೇವರು ಅವರಿಗೆ ಆಶೀರ್ವಾದ ಮತ್ತು ಅವರಿಗೆ ಎಲ್ಲ ಕೊಡಲಿ ಅಂತ ನಾವು ಪ್ರಾರ್ಥಿಸಿದ್ದೇವೆ. ಇವತ್ತಿನ ದಿನ ಗಾಣಗಾಪುರದಲ್ಲಿ ಎಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಬಳಗದ ಎಲ್ಲ ನಾಯಕರು ಮತ್ತು ಯುವಕರು ಎಲ್ಲರೂ ಸೇರಿ ಇವತ್ತು ವಿಶೇಷವಾದವನ್ನು ಪೂಜೆ ಮಾಡಿದೆವು. ಸಾಹೇಬರು ಮುಖ್ಯಮಂತ್ರಿ ಆಗಲಿ ಎಂದು ಪೂಜೆ ಮಾಡಿದೆವು. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಜನರ ಸೇವೆ ಮಾಡಬೇಕು, ಮತ್ತೆ ಈ ರಾಜ್ಯದ ಅಭಿವೃದ್ಧಿ ಆಗಬೇಕೆಂದು ಪ್ರಾರ್ಥಿಸಿದೆವು. ಗೋಪಿಕೃಷ್ಣ ಸಮಸ್ತ ಇವತ್ತು ಕಲಬುರಗಿ ಜನತೆಯಿಂದ ಎಲ್ಲರೂ ಡಿ ಕೆ ಅಭಿಮಾನಿ ಬಳಗ ವತಿಯಿಂದ ಎಲ್ಲರೂ ಇವತ್ತು ಗುಡಿಗೆ ಬಂದು ಕೇಸುವತ್ತು ಎಲ್ಲರೂ ಗುಡಿಗೆ ವಿಶೇಷವಾದ ಪೂಜೆ ಸುಕ್ಷೇತ್ರ ದತ್ತ ಮಹಾರಾಜರಲ್ಲಿ ಬಂದು ಕೇಸುವತ್ತು ಎಲ್ಲರೂ ಸಂಪೂರ್ಣ ಅರ್ಥಪೂರ್ವಕವಾಗಿ ಸಾಹೇಬರು ಕರ್ನಾಟಕದ CM ಆಗ್ತಾರೆ ಅಂತ ಕೇಳಿ ದೇವ್ರ ಬಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲರೂ ಬಂದು ಗೋಪಿಕೃಷ್ಣನವರು ಅವ್ರ ಕೈ ಬೆಂಬಲವನ್ನು ಜೋಡಿಸಿವಿ. ಮತ್ತೆ ಬರುವಂಥ ದಿನಗಳಲ್ಲಿ CM ಸಾಹೇಬರು 100% ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಕೇಳಿ ದೇವ್ರ ಬಲ್ಲ ಪ್ರಾರ್ಥನೆ ಮಾಡಿದೀವಿ. ಹಾಗೆ ಆಗ್ತಾರೆ. ಕರ್ನಾಟಕ ಅವ್ರು ಬೇಕೇ ಬೇಕು, ಕರ್ನಾಟಕ ಬೆಳಕಿಗೆ ಅವ್ರು ಬೇಕೇ ಬೇಕು, ಕರ್ನಾಟಕ ಉಜ್ವಲವಾಗಿ ಬೇಕು, ಕರ್ನಾಟಕ ಡೆವಲಪ್ಮೆಂಟ್ಗಾಗಿ ಬೇಕು, ಅವ್ರು ಕರ್ನಾಟಕ ಮತ್ತೆ ಯುವಕರಿಗೆಲ್ಲ ಮುಂತಾರಂತ ಅವರು ಯಾವತ್ತೂ ಇದು ಮಾಡ್ತಾರ. ಅವರಿಗೆ ನಾವೆಲ್ಲರೂ ಬೆಂಬಲ ನಮ್ಮ ಕಲಬುರಗಿ ಕಡೆಯಿಂದ ನಾವು ಬೆಂಬಲ ಆಗಿದ್ದೀವಿ. ಜೈ ಡಿ ಕೆ. ಇಂದು ದತ್ತ ಮಹಾರಾಜರ ಒಂದು ದೇವಸ್ಥಾನಕ್ಕೆ ಬಂದು ಇವತ್ತು ಪೂಜೆಯನ್ನು ಮಾಡಿದ ನಮ್ಮ ಕಲಬುರಗಿ ಜಿಲ್ಲೆಯ ಮೆಚ್ಚಿನ ನಾಯಕರು ಅಂತ ಗೋಪಿಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ದತ್ತ ಮಹಾರಾಜರ ಒಂದು ಏನು ಪೂಜೆ ಮಾಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ನಾವೆಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಸಂಘದ ವತಿಯಿಂದ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದುಡಿದು ಇವತ್ತು ಈ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಏಕೈಕ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು
ಇವತ್ತು ಕಾಂಗ್ರೆಸ್ ಪಕ್ಷವನ್ನು ದುಡಿದು ಇವತ್ತು ಪಕ್ಷವನ್ನು ಕಟ್ಟಿ ಇವತ್ತು ಸರ್ಕಾರವನ್ನು ರಚನೆ ಮಾಡೋಕ್ಕೆ ಕಾರಣ ಭೂತರಾದಂತ ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಹೇಳಕ್ ಬರ್ತೀನಿ. ಈಗ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಎಂದು ನಾವು ದತ್ತ ಮಹಾರಾಜರಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಪೂಜೆ ಮಾಡಿದ್ದಕ್ಕೆ ಇವತ್ತು ಸಿಎಂ ಆಗಲಿ ಅಂತ ನಾವು ಹಾರೈಸುತ್ತಾ ಜೈ ಡಿ ಕೆ ಶಿವಕುಮಾರ್, ಜೈ ಜೈ ಡಿ ಕೆ ಶಿವಕುಮಾರ್. ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಕ್ಷೇತ್ರವಾದಂಥ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಗೋಪಿಕೃಷ್ಣ ಅವರ ನೇತೃತ್ವದಲ್ಲಿ ಹಲವಾರು ಸ್ನೇಹಿತರ ಜೊತೆಯಲ್ಲಿ ಶ್ರೀಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಇನ್ನು 2-3 ದಿವಸದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಯೋಗ ಬಂದಿದೆ. ಅದಕ್ಕಾಗಿ ಆ ಯೋಗಕ್ಕಾಗಿ ಈ ದತ್ತಾತ್ರೇಯ ಪಾದಕೆಯಲ್ಲಿ ನಾವು ಪೂಜೆಗಳನ್ನು ಸಲ್ಲಿಸಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಿ ಮುಂದುವರಿಬೇಕೆಂದು ನಮ್ಮ ಎಲ್ಲ ಸ್ನೇಹಿತರು ಜೊತೆಗೂಡಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದು ಆಶಿಸಿ ಆ ದತ್ತಾತ್ರೇಯನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯ ಏನು ಅಫ್ಜಲ್ಪುರ್ ತಾಲೂಕಿನ ಒಂದು ಗುರು ದತ್ತ ಮಹಾರಾಜರ ಒಂದು ಸನ್ನಿಧಿಗೆ ಬಂದೀವಿ. ಡಿ ಕೆ ಸಾಹೇಬ್ರು ಸಿಎಂ ಆಗಲಿ ಅಂತೇಳಿ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಲತ್ತೀವಿ. ಹಗಲು ರಾತ್ರಿ ಅನ್ನೋದೇ ಒಂದು ಪಕ್ಷಕ್ಕಾಗಿ ದುಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಡಿ ಕೆ ಸಾಹೇಬ್ರು. ಯಾಕಪ್ಪ ಅಂತಂದ್ರೆ ಏನು ಒಂದು ಅಧಿವೇಶನದಾಗ ಮಾತು ಕೊಟ್ರ 2.5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಇರಬೇಕು, 2.5 ವರ್ಷ ಡಿ ಕೆ ಸಾಹೇಬ್ರು ಸಿಎಂ ಇರ್ಬೇಕಂತೇಳಿ ಮಾತಿನಂತೆ ನಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಇವತ್ತಿನ ದಿವಸ ನಾವು ವಿಶೇಷ ಪೂಜಾ ಗೋಪಿಕೃಷ್ಣ ಅಣ್ಣವರ ನೇತೃತ್ವದಲ್ಲಿ ಪೂಜೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಡಿ ಕೆ ಸಾಹೇಬ್ರ ಜೊತೆ ಸಿಎಂ ಜೊತೆಯಲ್ಲಿ ಪೂಜೆ ಮಾಡಕ್ ಇಷ್ಟಪಡ್ತೀವಿ ಅಂತ ಹೇಳಕ್ ಬರ್ತೀವಿ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಗೋಪಿ ಅಣ್ಣಗೆ ಅಷ್ಟು ಮಂದಿ ಒಂದು ಒಳ್ಳೆಯದಾಗಲಿ, ಚಲೋ ಆಗಲಿ, ಗುರುದೇವ ದರ್ಶನ